ವನಿತೆ ಒನಕೆ ಓಬವ್ವ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಲಗೈ ಜಾತಿಗಳ ಒಕ್ಕೂಟದ ವತಿಯಿಂದ ಅದ್ದೂರಿಯಾಗಿ ಆಚರಿಸಲಾಯಿತು. ನಗರದ ಅಂಬೇಡ್ಕರ್ ಭವನದಿಂದ ಒನಕೆ ಓಬವ್ವ ಅವರ ಪಲ್ಲಕ್ಕಿ ಮತ್ತು ಸ್ತಬ್ಧ ಚಿತ್ರಗಳನ್ನು ಜಾನಪದ ಕಲಾ ತಂಡಗಳೊಂದಿಗೆ ಬಿಬಿ ರಸ್ತೆಯ ಮೂಲಕ ಕನ್ನಡ ಭವನದವರೆಗೆ ಮೆರವಣಿಗೆ ಮಾಡಲಾಯಿತು. ಮೆರವಣಿಗೆಯಲ್ಲಿ ಮೈಸೂರು ಉರಿಲಿಂಗ ಪೆದ್ದಿಮಠ ಸಂಸ್ಥಾನದ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿ, ಚಿತ್ರದುರ್ಗ ಛಲವಾದಿ ಮಹಾಪೀಠ ಶ್ರೀ ಬಸವನಾಗಿ ಶರಣ ಸ್ವಾಮೀಜಿಗಳು ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಮೆರವಣಿಗೆಯ ನಂತರ ಕನ್ನಡ ಭವನದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಓಬವ್ವ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಸ್ವಾಮಿಗಳು, ಓಬವ್ವ ಅವರ ಸಮಯ ಪ್ರಜ್ಞೆ, ಧೈರ್ಯದ ಮನೋಭಾವ ಮತ್ತು ಆದರ್ಶಗಳನ್ನು ಪ್ರತಿಯೊಬ್ಬರೂ ರೂಢಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಸಮಯ ಪ್ರಜ್ಞೆ ಮತ್ತು ಪರಾಕ್ರಮದಿಂದ ವೈರಿ ಸೈನಿಕರನ್ನು ಸದೆಬಡಿದ ಒನಕೆ ಓಬವ್ವ ಇಂದಿನ ಪೀಳಿಗೆಗೆ ಪ್ರೇರಣೆ ಆಗಿದ್ದಾರೆ. ಈ ಹಿಂದೆ ಕೆಲವರು ಯಾರನ್ನೋ ಮೆಚ್ಚಿಸಲು ಒನಕೆ ಓಬವ್ವ ಜಯಂತಿ ಮಾಡಿ ಎಡವಿದ್ದಾರೆ. ಆ ರೀತಿ ಯಾರೂ ಮಾಡಬೇಡಿ. ಇದು ನಮ್ಮ ಸಮುದಾಯ. ಯಾರ ಬಳಿಯೂ ಕೈಚಾಚುವುದಿಲ್ಲ. ರಾಜರಂತೆ ಬದುಕಿದ ವಂಶಸ್ಥರು ನಮ್ಮ ಜಾತಿ. ಈ ಬಾರಿ ರಾಜ್ಯ ಸರ್ಕಾರದಲ್ಲಿ ನಮ್ಮ ಜಾತಿಯ ಸಿಎಂ ಆಗಬೇಕೆಂದು ಪಟ್ಟು ಹಿಡಿಯಲಿದ್ದು ನಮ್ಮ ಸಮುದಾಯ ಮುಂದೆ ಬರಲಿದೆ ಎಂದರು. ನಾನು ಕೂಡ ಒನಕೆ ಓಬವ್ವಗೆ 7ನೇ ತಲೆಮಾರಿನ ವಂಶಸ್ಥ ಇದ್ದೀನಿ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಎಲ್ಲಿಲ್ಲದ ಹೆಮ್ಮೆ ಇದೆ. ನನ್ನಿಂದ ಹಿಂದಕ್ಕೆ 7 ಜನಕ್ಕೆ ಲೆಕ್ಕ ಹಾಕಿದ್ರೆ ಮದ್ದಮ್ಮಕ್ಕ ಮತ್ತು ಒನಕೆ ಓಬವ್ವ ಅದೇ ಕುಟುಂಬದ ನೇರ ವಂಶಸ್ಥ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಒನಕೆ ಓಬವ್ವನ್ನ ಯಾಕೆ ನಾವು ಜಯಂತಿಯನ್ನು ಮಾಡಬೇಕಾಯ್ತು ಅಂತ ಅಂದರೆ, ಇಲ್ಲಿ ತನಕ ಪರಿಶಿಷ್ಟರು ಯಾವುದೇ ಸಾಧನೆಗಳನ್ನು ಮಾಡಿಲ್ಲ. ಯಾರು ಏನೇ ಮಾಡಿದ್ರೂ ಕೂಡ ಅದು ಮೇಲ್ವರ್ಗದ ಜನ, ಮೇಲ್ಜಾತಿಯವರು ಮಾತ್ರ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನಮಗೆ ಯಾರೋ ಒಬ್ಬರು ಫೀಡ್ ಮಾಡಿಬಿಟ್ಟಿದ್ದಾರೆ. ಬರೀ ಈಗ ನಮ್ಮ ಕಾಲಕ್ಕೆ ಅಷ್ಟೇ ಅಲ್ಲ, ಹಿಂದೆ ಶತಮಾನಗಳ ಕಾಲಕ್ಕೂ ಕೂಡ ಅದನ್ನು ಮಾಡಿಬಿಟ್ಟಿದ್ದಾರೆ. ಹೊಲೆಯರು ಅಂದರೆ ಹೀಗೆ, ಛಲವಾದಿಗಳು ಅಂದರೆ ಹೀಗೆ, ಮಾದಿಗರು ಅಂದರೆ ಹೀಗೆ ಅಂಥೇಳಿ ಒಂದು ಅಸ್ಪೃಶ್ಯತೆಯನ್ನು ಹಾಕ್ಕೊಂಡು ಹುಟ್ಟಾಕೊಂಡು ಬಂದಿದ್ದಾರೆ. ಅಸ್ಪೃಶ್ಯರು ಅಂತ ಅಂದರೆ ಈಗ ಹೇಗೆ ಕಲ್ಪನೆ ಇದೆ ಅಂತಂದರೆ, ಹೊರಗಿನ ಸಮಾಜಕ್ಕೆ ಇವರನ್ನು ಮುಟ್ಟಬಾರ್ದು, ಮುಟ್ಟಿದ್ರೆ ನಾವೇನೋ ಆಗೋಗ್ಬಿಡ್ತೀವಿ ಅನ್ನೋವಂಥ ಪರಿಕಲ್ಪನೆ ಇದೆ. ಆದರೆ ದೇವ್ರ ಕಾರ್ಯಗಳು ಮಾಡಿದಾಗ ದೇವ್ರ ಹತ್ರ ಹೋಗ್ಬಾರ್ದು. ಊರಿನ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಿದಾಗ ದೊಡ್ಡವರು ಜಾತಿಗಳು ಅಂತ ಹೇಳ್ಕೊಳ್ಳೋ ಅಂಥವರ ಮನೆಯಲ್ಲಿ ಏನಾದರೂ ಕಾರ್ಯಗಳಾದಾಗ ನಾವು ಯಾರು ಸಣ್ಣ ಜಾತಿ ಜನಗಳು ಅಂತ ಹೇಳಿ ನಾವು ಅವ್ರನ್ನ ಮುಟ್ಟಿಸ್ಕೋಬಾರ್ದು, ಅವ್ರು ನಮ್ಮನ್ನು ಮುಟ್ಟಿಸ್ಬಾರ್ದು. ದೇವ್ರು ಮುಟ್ಟಿದ್ರೆ ದೇವ್ರು ಹಾಳಾಗೋಗ್ತದೆ, ಮನೆ ಮಂತನದೊಳಗಡೆ ಹೋಗ್ಬಿಟ್ರೆ ಮನೆ ಮಂತನಗಳೇ ಹಾಳಾಗೋಗ್ಬಿಡ್ತವೆ ಅನ್ನೋಷ್ಟು ಮೂಢನಂಬಿಕೆ ಕಂದಾಚಾರವನ್ನು ಹುಟ್ಟಾಕಿದ್ದಾರೆ. ನೋಡಿ, ಅದಕ್ಕೆ ವ್ಯತಿರಿಕ್ತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಆ ಸಂವಿಧಾನದಿಂದ ನಾವು ಇವತ್ತು ಎಲ್ಲರ ಜೊತೆಗೆ ಎಲ್ಲರಿಗಿಂತ ಮುಖ್ಯವಾಹಿನಿಯಲ್ಲಿ ನಂಬರ್ 1 ಅಂತ ಹೇಳ್ಬೇಕಾದಂಥ ದಿನ ಈ ಒನಕೆ ಓಬವ್ವನ ವೇದಿಕೆ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ದಲಿತ ಮುಖ್ಯಮಂತ್ರಿ ಹೋರಾಟ ನಡೀತಾ ಇದೆ. ಈಗ ಇದೇ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೀತಾ ಇದೆ. ದಲಿತ ಸಂಘಟನೆಗಳು ಎಲ್ಲವೂ ಕೂಡ ಹೋರಾಟಕ್ಕೆ ಸಿದ್ಧರಾಗಿದ್ದಾರೆ. ನಮ್ಮ ಜನಪ್ರತಿನಿಧಿಗಳು ಹೋಗಿ ಚೇಲಾಗಿರಿ ಮಾಡಿದ್ರೆ ಸಾಧ್ಯ ಆಗಲ್ಲ. ಅವರು ಸವಾಲಾಗಿ ನಿಂತು ನಾವು ಕೂಡ ಮುಖ್ಯಮಂತ್ರಿಯಾಗಿ ನಮ್ಮ ಜನಾಂಗ ಆಳುವ ವರ್ಗ ಆಗುತ್ತೆ ಅನ್ನೋ ಸಂದೇಶವನ್ನ ನಾವು ರವಾನೆ ಮಾಡೋದಕ್ಕೆ ಹೋರಾಟ ಮಾಡಲೇಬೇಕು. ಅಂತ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಾಗೋಣ. ನಮ್ಮದು ಭೀಮ ಕೊರೆಗಾಂವ್ ವಾರಸುದಾರ ಸಿದ್ದನಾಯಕನ ವಂಶ, ಒನಕೆ ಓಬವ್ವನ ವಂಶ, ಬಾಬಾ ಸಾಹೇಬ್ ಅಂಬೇಡ್ಕರ್ ವಂಶ, ಅಶೋಕ್ ಚಕ್ರವರ್ತಿಯ ವಂಶ. ಇಂಥ ವಂಶ ಯಾವತ್ತೂ ಕೂಡ ನಾವು ಶಾಮೀಲಾಗಿ ನಮ್ಮ ಜೀವನವನ್ನು ಕಳೆದುಕೊಳ್ಳಲ್ಲ. ನಾವು ಶಾಶ್ವತವಾಗಿ ಸ್ವಾಭಿಮಾನಿಗಳಾಗಿ ಈ ದೇಶವನ್ನ, ಈ ರಾಜ್ಯವನ್ನ ಆಳುವ ವಂಶಸ್ಥರಾಗಿ ಬದುಕ್ತೀವಿ ಅಂತೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್. ಇನ್ನು ಈ ವೇಳೆ ಪರಿಶಿಷ್ಟ ಸಮುದಾಯದ ಮುಖಂಡರು ಹಾಗೂ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರು, ಮುಖಂಡರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ವೇದಿಕೆ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಮಹಿಳೆಯರು, ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, ಎಂಎಂ ಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.